ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನೀವು ಪ್ರೀತಿಸಿರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರಾ ಇಲ್ವಾ ಅಂತ ಒಂದು ರೀಡಿಂಗನ್ನು ಮಾಡಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದನ್ನು ಹಾಗೆ ಬಿಟ್ಬಿಡಿ. ಇಲ್ಲಿ 2 ಪೈಲನ್ನು ಇಟ್ಟಿದ್ದೇನೆ. ನಿಮಗೆ ಯಾವುದು ಮನಸ್ಸಿಗೆ ಹಿತ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ತುಂಬ ಗೊಂದಲ ಇದ್ದರೆ ಅಥವಾ ಸರಿಯಾದ ಆನ್ಸರ್ ಸಿಕ್ಕಲಿಲ್ಲ ಅಂತಂದರೆ ಮತ್ತೊಂದು ಪೈಲನ್ನು ನೋಡಬಹುದು. ಓಕೆನಾ? ಎಸ್, ಬನ್ನಿ. ಫಸ್ಟ್ ಪೈಲ್ ಯಾರು ಆಯ್ಕೆ ಮಾಡಿದ್ದೀರೋ ಅವರ ರೀಡಿಂಗ್ ಹೇಗೆ ಬರುತ್ತೆ ನೋಡೋಣ. ಪ್ರಸ್ತುತವಾಗಿ ಈಗಿನ ನಿಮ್ಮ ಪ್ರೀತಿಯ ಸಂದರ್ಭ ಹೇಗಿದೆ? ಪ್ರಸ್ತುತ ಸಂದರ್ಭ ಅಂತ ಹೇಳಿದ ಕೂಡಲೇ ಫಸ್ಟ್ ಕಾರ್ಡ್ ಬಂದಿದ್ದು ಹ್ಯಾಂಗ್ಡ್ ಮ್ಯಾನ್, ನೈಟ್ ಆಫ್ ಕಪ್ಸ್, 3 ಆಫ್ ಕಪ್ಸ್. ನೋಡಿ ಎಷ್ಟು ಕಾರ್ಡ್ ಬಿದ್ದಿದೆ ನೋಡಿ. ಫಸ್ಟ್ ಆಫ್ ಆಲ್ ದ ಹ್ಯಾಂಗ್ಡ್ ಮ್ಯಾನ್. ಕೆಲವರಿಗೆ ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ ಬಹಳ ಕನ್ಫ್ಯೂಷನ್ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ಬಹಳ ಕನ್ಫ್ಯೂಷನ್ ಇದೆ. ಈ ಪ್ರೀತಿ ವಿಚಾರದಲ್ಲಿ ಒಂಥರ ಸ್ಟ್ರಕ್ ಆಗಿದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಈ ವ್ಯಕ್ತಿ ಬಹುಶಃ ಪ್ರೀತಿಯನ್ನು ಹೇಳ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಇದೊಂದು ಡಿಸ್ಟೆನ್ಸ್ ರಿಲೇಷನ್ಶಿಪ್ಪನ್ನು ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಊರು ಪ್ಲೇಸ್ ಚೇಂಜ್ ಮಾತ್ರ ಅಲ್ಲ, ಈ ಆನ್ಲೈನಲ್ಲಿ ಎಲ್ಲೋ ಮೀಟಾಗಿ ಫ್ರೆಂಡ್ಸ್ ಸರ್ಕಲಲ್ಲಿ ಸಿಕ್ಕಿರುವಂತಹ ಪ್ರೀತಿ ಅನಿಸುತ್ತೆ ಬಹುಶಃ. ಆದ್ದರಿಂದಾಗಿ ಆ ಒಂದು ಪ್ರೀತಿಯಿಂದ ಇದು ಏನಾಗಿದೆ ಅಂತ ಹೇಳಿದರೆ ಹ್ಯಾಂಗ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಏನು ಅಂತ ಹೇಳಿದರೆ ಆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ಸಂಬಂಧಪಟ್ಟಂತಹ ಯಾವುದೋ ವ್ಯಕ್ತಿ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ನಿಮ್ಮನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ಜೊತೆ ಕಳೆದಿರುವಂತಹ ಸಮಯಗಳಿರ್ಬೋದು, ಅಥವಾ ನಿಮ್ಮಲ್ಲಿ ಇದ್ದಂತಹ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಇದು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್ ಕೂಡ ಬಂದಿದೆ. ಕೆಲವರು ಅವರ ಕೆಲಸದಲ್ಲಿ ತುಂಬಾ ಫೋಕಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇನ್ನರ್ ಫೀಲಿಂಗಿಗೆ ಬಂದಾಗ ಇದೊಂದು ಕರ್ಮದ ಹಿಟ್ ಅನ್ನುವಂತಹದ್ದು ಕಂಪ್ಲೀಟಾಗಿ ಕೆಲವರಿಗೆ ಗೊತ್ತಾಗಿದೆ. ಕೆಲವರಿಗೆ ಏನು ಅಂತ ಹೇಳಿದರೆ ಡಿವೈನ್ಗೆ ಸರೆಂಡರ್ ಆಗಿರುವಂತಹದ್ದು, ಆ ವ್ಯಕ್ತಿ ಡಿವೈನ್ಗೆ ಸರೆಂಡರ್ ಆಗಿದ್ದಾರೆ. ಏನಾದರೂ ಆಗಲಿ ಅದು ಸಮಯ ಬಂದಾಗ ಅದು ಸರಿ ಹೋಗ್ಬೋದೇನೋ ಅನ್ನುವಂತಹ ರೀತಿಯಲ್ಲಿ ಕೂಡ ಕೆಲವರ ಚಿಂತನೆ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಸೆಲ್ಫ್ ಅವೇರ್ನೆಸ್ ಅನ್ನುವಂತಹದ್ದು ಇಲ್ಲ. ಈ ಪ್ರೀತಿಯ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಸೆಲ್ಫ್ ಅವೇರ್ನೆಸ್ ಇಲ್ಲ. ರಿಪೀಟೆಡ್ ಆದಂತಹ ಮಿಸ್ಟೇಕಲ್ಲಿ ಆ ವ್ಯಕ್ತಿ ಇದ್ದಾರೆ ಅನ್ನುವಂತಹದ್ದನ್ನು, ಅದರ ಜೊತೆಗೆ ನಿಮ್ಮ ಈಗ ಅವರು ಪಾರ್ಟ್ನರ್ ಆಗಿದ್ದರೆ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಕೆಲವು ಸಂದರ್ಭಗಳಿಗೆ ಅನುಗುಣವಾಗಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ ಪ್ರಸ್ತುತ ಸಂದರ್ಭದಲ್ಲಿ. ಓಕೆನಾ? ಎಸ್. ಹಾಗಾದರೆ ಅವರ ಒಂದು ಮನಸ್ಥಿತಿ ನಿಮ್ಮ ಮೇಲೆ ಸದ್ಯದಲ್ಲಿ ಏನಿದೆ ಅಂತ ಕೇಳಿ ನೋಡೋಣ. ಅವರ ಒಂದು ಮನಸ್ಥಿತಿ ಹೇಗಿದೆ ಅಂತ ಕೇಳಿ ನೋಡೋಣ. ಅದಕ್ಕೊಂದು 4 ಕಾರ್ಡ್ ತೆಗೆದು ನೋಡುವ. ಎಸ್, ಡೆವಿಲ್ ಕಾರ್ಡ್ ಬಂದಿದೆ. ಬಹುಶಃ ಈ ಪ್ರೀತಿಯಲ್ಲಿ 3rd ಪರ್ಸನ್ ಎಂಟ್ರಿ ಖಂಡಿತವಾಗಿಯೂ ಇದೆ. ಯಾವುದೋ ವ್ಯಕ್ತಿಯ ಒಂದು ಕೈವಾಡ ಕಂಪ್ಲೀಟಾಗಿ ನನಗೆ ಕಾಣಿಸ್ತಾ ಇದೆ. ಆ ವ್ಯಕ್ತಿ ಹೇಳಿಕೊಟ್ಟು ಅವರ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಪ್ರಸ್ತುತವಾಗಿ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂದಾಗ ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ ರೆಸ್ಪೆಕ್ಟ್ ಆದಂತಹ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಮತ್ತು ಕೆಲವರಿಗೆ ಬರ್ತಾ ಇದೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ ಪ್ರಸ್ತುತದಲ್ಲಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಯಾಕೆ ಈ ರೀತಿ ಪ್ರೀತಿಯಲ್ಲಿ ಗೊಂದಲಗಳು ಮತ್ತು ಕಟ್ಟಾಗಿರುವಂತಹದ್ದಾಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಲೀಡ್ ಆಗಿರುವಂತಹದ್ದು, ಈ ಪ್ರೀತಿಯ ವಿಚಾರದಲ್ಲಿ ಕ್ಲ್ಯಾಶಸ್ ಆಗಿರುವಂಥದ್ದು, ಇದೆಲ್ಲ ಯಾಕಾಯಿತು, ಇದ್ರ ಬಗ್ಗೆ ಮಾತಾಡಬೇಕು, ಮೀಟ್ ಮಾಡಬೇಕು ಅಂತ ಹೇಳಿ ಕೆಲವು ಎನರ್ಜಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಬಹುಶಃ ನೀವು ಅವರನ್ನು ಬಿಟ್ಟ ಮೇಲೆ, ನಿಮ್ಮಿಂದ ಅವರು ದೂರ ಆದ ಮೇಲೆ ಅಲೋನ್ ಆಗಿದ್ದಾರೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅವರಿಗೆ ಅವರ ಜೀವನಕ್ಕೆ ಕೆಲವೊಂದು ಸಲ ಬ್ಯಾಡ್ ಲಕ್ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ಫೇಲ್ಯೂರ್ಸ್ಗಳನ್ನು ನೋಡ್ತಾ ಇದ್ದಾರೆ. ತುಂಬಾ ಒಂದು
ಏನಂತಾರೆ, ಎಲ್ಲರಿಂದ ಕಡೆಗಣಿಸಿರುವಂತಹ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಪ್ರಸ್ತುತವಾಗಿ ಈ ಕಾರ್ಡ್ಗಳು ಹೇಳ್ತಾ ಇದೆ. ಓಕೆ, ಹಾಗಾದರೆ ಈ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ ಇಲ್ವಾ ಅಂತ ಕೇಳಿ ನೋಡೋಣ. ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೆನಪಿದೆಯೋ ಇಲ್ವೋ? ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೆನಪಿದೆಯಾ? ಎಸ್, ಖಂಡಿತವಾಗಿಯೂ ನೆನಪಿದೆ. ಆ ವ್ಯಕ್ತಿಗೆ ನಿಮ್ಮನ್ನು ಅವರು ಮರ್ತಿಲ್ಲ. ನಿಮ್ಮ ಆ ಕೇರ್, ಜೆನ್ವಿನ್ ಪರ್ಸ್ನಾಲಿಟಿ ಇವೆಲ್ಲ ಕೂಡ ಅವರಿಗೆ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಕಳೆದಿರುವಂತಹ ಆ ಸಮಯಗಳು ಇದೆಲ್ಲವೂ ಕೂಡ ಅವರನ್ನು ಆಗಾಗ ನೆನಪು ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ 4 ಆಫ್ ವಾಂಡ್ಸ್ ಬಂದಿದೆ. ಬಹುಶಃ ಇದು ಮ್ಯಾರಿಡ್ ಪರ್ಸನ್ ಆಗಿದ್ರೂ ಇರಬಹುದು ಈ ಎನರ್ಜಿಯಲ್ಲಿ. ಯಾಕೆಂದರೆ 4 ಆಫ್ ವಾಂಡ್ಸ್ ಬಂದಿರುವಂಥದ್ದು ಒಂದು ಫ್ಯಾಮಿಲಿ ಕಾರ್ಡ್ ಆಗಿರೋದ್ರಿಂದ ಬಹುಶಃ ಮದುವೆಯಾಗಿ ಡಿವೋರ್ಸ್ ತನಕ ಹೋಗಿರ್ಬೋದು ಈ ಕೇಸ್. ಆ ವ್ಯಕ್ತಿಗೆ ನಿಮ್ಮ ಒಂದು ನೆನಪು ಖಂಡಿತವಾಗಿಯೂ ಇದೆ. ಈ ಫೀಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂತಹ ಸಮಯಗಳನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ಏನು ಅಂತ ಹೇಳಿದರೆ, ನೀವು ಮಾತ್ರ ಅಲ್ಲ, ಈ ವ್ಯಕ್ತಿಗೆ ಅವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಯ ಪ್ರೆಷರ್ ಇದೆ ಅನ್ನುವಂತಹದ್ದು ಇವರ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ. ಇಲ್ಲಿ ಕೂಡ 3rd ಪರ್ಸನ್ ಎಂಟ್ರಿಯನ್ನು ತೋರಿಸ್ತಾ ಇದೆ. ಇಲ್ಲಿ ಕೂಡ ಟನಲ್ ಕಾಣಿಸ್ತಾ ಇದೆ. ಹಾಗಾಗಿ ಏನು ಅಂತ ಹೇಳಿದರೆ, ಈ ವ್ಯಕ್ತಿಗೆ ನಿಮ್ಮ ಆಲೋಚನೆಗಳ ಜೊತೆಗೆ ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಅಥವಾ ಇನ್ಫ್ಲೂಯೆನ್ಸರ್ ಮಾಡಿರುವಂತಹದ್ದು ಈ ದೂರ ಆಗಲಿಕ್ಕೆ ಆ ವ್ಯಕ್ತಿಯ ಆಲೋಚನೆಗಳು ಕೂಡ ಕ್ಲಾಶಸ್ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ನಿಮ್ಮ ಪ್ರೀತಿಯ ನಡುವೆ ಇರುವಂತಹ ಅಡ್ಡಿ ಆತಂಕಗಳು ಏನು? ಯಾಕಾಗಿ ಈ ಪ್ರೀತಿ ಕಟ್ಟಾಗಲಿಕ್ಕೆ ಕಾರಣ? ಈ ಪ್ರೀತಿ ಕಟ್ಟಾಗಲಿಕ್ಕೆ ನೇರವಾದಂತಹ ಕಾರಣ, ಓ ಮೈ ಗಾಡ್, ನೋಡಿ, ಈ ಪ್ರೀತಿ ಕಟ್ಟಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಭ್ರಮೆಗಳು. ಕೆಲವರಿಗೆ ಅತಿಯಾದ ಒಂದು ಏನಂತಾರೆ, ಲ್ಯಾಕ್ ಆಫ್ ಡಿಸ್ಟ್ರ್ಯಾಕ್ಷನ್ ಆಗುವಂತಹದ್ದು. ಅಂದರೆ ಕೆಲವರಿಗೆ ಏನು ಅಂತ ಹೇಳಿದ್ರೆ ಭ್ರಮೆಗಳು ಜಾಸ್ತಿ. ಎಲ್ಲ ವಿಚಾರಕ್ಕೂ ಒಮ್ಮೆಗೆ ಕೈ ಹಾಕಿ ಸೋತು ಹೋಗುವಂಥದ್ದು ಒಂದು. ಎರಡನೇದೇನು ಅಂತ ಹೇಳಿದರೆ ಬೇರೆ ವ್ಯಕ್ತಿಯ ಒಂದು ಎಂಟ್ರಿಯಾಗಿ ಆ ಮಾತುಕತೆಯಿಂದ ಜಗಳ ಆಗಿ ಈ ರಿಲೇಷನ್ಶಿಪ್ ಕಟ್ಟಾಗಿರುವಂಥದ್ದು. ಓಕೆನಾ? ಮೂರನೇದೇನು ಅಂತ ಹೇಳಿದರೆ ಈ ವ್ಯಕ್ತಿಗೆ ಏನು ಅಂತ ಹೇಳಿದರೆ ಸ್ವಲ್ಪ ಸಾಲದ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ಇಶ್ಯೂಸ್ಗಳಿರ್ಬೋದು. ಆದ್ದರಿಂದ ಇದು ಗಲಾಟೆಯಾಗಿ ಬಿಟ್ಟು ಹೋಗಿದೆ. ಮತ್ತು ಕೆಲವರಿಗೆ ಇನ್ನರ್ ಎನಿಮೀಸ್, ಕುಟುಂಬದಲ್ಲಿರುವಂತಹ ಯಾವುದೋ ಒಂದು ಅವರ ಒಂದು ನಡುವೆ ಇರುವಂತಹ ಇನ್ನರ್ ಫ್ಯಾಮಿಲಿಯ ಪರ್ಸನಿಂದ ಈ ಪ್ರೀತಿಯ ವಿಚಾರದಲ್ಲಿ ಕಟ್ಟಾಗಿರುವಂಥದ್ದು ನೇರವಾಗಿ ಕಾಣಿಸ್ತಾ ಇದೆ. ಓಕೆನಾ? ಕೆಲವರಿಗೆ ಏನು ಅಂತ ಹೇಳಿದ್ರೆ ಈ ವ್ಯಕ್ತಿಯ ಕನ್ಫ್ಯೂಷನ್, ಟೋಟಲಾಗಿ ಈ ವ್ಯಕ್ತಿ ಯಾವಾಗಲೂ ಕನ್ಫ್ಯೂಷನ್ನಲ್ಲೇ ಇರುವಂತಹ ವ್ಯಕ್ತಿ. ಇವರೇನು ಅಂತ ಹೇಳಿದರೆ ಒಂದು ಕಾನ್ಫಿಡೆನ್ಸ್ ಆಗಿ ಯಾವ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ಅಲ್ಲ ಅನಿಸುತ್ತೆ. ಟ್ರಸ್ಟಾಗಿ ಇರುವಂತಹ ವ್ಯಕ್ತಿಯಲ್ಲ, ಯಾರನ್ನು ಅಷ್ಟು ಸುಲಭದಲ್ಲಿ ನಂಬುವಂತಹ ವ್ಯಕ್ತಿತ್ವವೂ ಅಲ್ಲ ಇವ್ರದ್ದು. ಇದು ಕೂಡ ಈ ಪ್ರೀತಿಯಲ್ಲಿ ಅಡ್ಡಿಯನ್ನು, ಆತಂಕವನ್ನು ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ಟೆಂಪರೆನ್ಸ್ ಕಾರ್ಡ್ ಕೂಡ ಬಂದಿದೆ. ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಕೆಲವರಿಗೆ ಈಗೋ, ವಿಪರೀತ ಈಗೋ ರಿಲೇಷನ್ಶಿಪ್ಪಲ್ಲಿ ಕೈ ಹಾಕಿ ಅಡ್ಡ ಬಂದಿದೆ. ಒಂದು ಪಾರ್ಟ್ನರ್ ಮತ್ತೊಂದು ಪಾರ್ಟ್ನರ್ನ ಮೇಲೆ ಮಾಡುವಂತಹ ಡಾಮಿನೇಟಿಂಗಿಂದ ಇದು ಕಟ್ಟಾಗಿದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಬಹುಶಃ ಇದು ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ, ಬಟ್ ಕಾರ್ಡ್ ರೀಡಿಂಗ್ ಆದ ಕಾರಣ ಹೇಳ್ತಾ ಇದ್ದೇನೆ. ಬಹುಶಃ ಮಕ್ಕಳ ವಿಚಾರ ಅಂದರೆ ಪ್ರೆಗ್ನೆನ್ಸಿಯ ವಿಚಾರದಿಂದ ಕೂಡ ಇದು ಕಟ್ಟಾಗಿರುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಇನ್ನು ಕೆಲವರಿಗೆ ಅನ್ನುವಂತಹದ್ದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡಿನ ಬಗ್ಗೆ ಆಸಕ್ತಿಯನ್ನು ತೋರಿಸೋದು ಜಾಸ್ತಿ. ಅಂದರೆ ಇವರಿಗೆ ಫೀಲಿಂಗ್ಸ್ಗಳೆಲ್ಲ ಕಮ್ಮಿ, ನೇರವಾದಂತಹ ಭಾವನೆಗಳು, ನೇರವಾಗಿ ಐಷಾರಾಮಿ ವಸ್ತುಗಳ ಬಗ್ಗೆ ಗಮನ ಕೊಡುವಂತಹದ್ದು, ಭಾವನೆಗಳು, ಟ್ರಸ್ಟ್ಫುಲ್ ಆದಂತಹ ವ್ಯಕ್ತಿತ್ವವನ್ನು ಹೊಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳ್ತಾ ಇದೆ. ಆದ್ದರಿಂದಾಗಿ ಇದು ಅಡ್ಡಿ ಆತಂಕವನ್ನು ಈ ಪ್ರೀತಿ ಕಟ್ಟಾಗಿರಬಹುದು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಏಸ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ದ ಫೂಲ್ ಕಾರ್ಡ್ ಬಂದಿದೆ. ಇಮ್ಮೆಚುರಿಟಿಯ ನಿರ್ಧಾರಗಳು, ಹಾಗೆ ಅದರ ಜೊತೆಗೆ ಕೇರ್ಲೆಸ್ ಆದಂತಹ ವ್ಯಕ್ತಿತ್ವಗಳು, ಒಬ್ಬರನ್ನೊಬ್ಬರು ಪಾರ್ಟ್ನರ್ ಕಡೆಗಣಿಸುವಂತಹದ್ದಿರ್ಬೋದು, ಅಥವಾ
ಸ್ಟಾರ್ಟಿಂಗಲ್ಲೇ ಡಿಲೇ ಹೊಡೆಯುವಂಥದ್ದು ಒಂದು ಪ್ಲ್ಯಾನಿಂಗ್ ಮಾಡಿದಾಗ, ಇದು ಕೂಡ ಈ ಪ್ರೀತಿ ಅಲ್ಲಿಯೇ ಜಕ್ ಹೊಡಿಲಿಕ್ಕೆ ಕಾರಣ ಆಗಿದೆ. ಆ ಒಂದು ರಿಲೇಷನ್ಶಿಪ್ ಮೂಮೆಂಟನ್ನು ತಗೊಳ್ತಾ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ಮರಳಿ ಬರಲಿಕ್ಕೆ ಏನಾದರೂ ಸಹಾಯ ಸಿಗಬಹುದಾ? ಯಾವ ರೀತಿಯ ಹಾದಿಯನ್ನು ಯೂನಿವರ್ಸ್ ಅವ್ರಿಗೆ ಮರಳಿ ಬರಲಿಕ್ಕೆ ನೀವು ತೋರಿಸ್ತೀರಾ ಈ ಪ್ರೀತಿ ಪುನಃ ವಾಪಸ್ ಚಿಗುರ್ಲಿಕ್ಕೋಸ್ಕರ? ಎಸ್, 9 ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಸೋರ್ಡ್ಸ್ ಬಂದಿದೆ, ಪೇಜ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಎಲ್ಲ ಮೇಲ್ ಎನರ್ಜಿ. ದಟ್ ಮೀನ್ಸ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಹಾರ್ಡ್ ವರ್ಕ್. ಈ ವಿಚಾರದಲ್ಲಿ ನೀವು ಯಾವಾಗ ಗಮನ ವಹಿಸ್ತೀರೋ, ನೀವು ಯಾವಾಗ ಅಂದರೆ ನೀವು ಅಥವಾ ಅವರು ಕೂತ್ಕೊಂಡು ಮಾತಾಡುವಂತಹದ್ದು ಅಥವಾ ಆ ವಿಚಾರದ ಬಗ್ಗೆ ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಯಾವಾಗ ತಯಾರಾಗುತ್ತೋ, ಮುಕ್ತವಾದಂತಹ ಮನಸ್ಸು, ಅಡ್ಜಸ್ಟ್ಮೆಂಟ್ ಆಗುವಂತಹ ಒಂದು ಮನಸ್ಥಿತಿ. ಕೆಲವರಿಗೆ ಸೆಲ್ಫ್ ಬೌಂಡ್ರಿ ಬೇಕಾಗಿದೆ. ಥರ್ಡ್ ಪರ್ಸನಿಂದ ಬಂದಿರೋದ್ರಿಂದ ಬಹುಶಃ ಬೌಂಡ್ರಿ ಸಂಗಾತಿ ಅಂತ ಹೇಳಿದಾಗ ಇಬ್ಬರೇ ಇರಬೇಕು, ಮೂರನೇವರೇ ಅನ್ನುವಂತಹ ಥಾಟ್ಸನ್ನು ಯಾವಾಗ ತಗೊಳ್ತೀರೋ, ಮತ್ತು ಕೆಲವರಿಗೆ ಇದು ಫೈನಾನ್ಷಿಯಲ್ ಹಿಟ್ಟಿಂದ ಈ ಸಂಬಂಧ ಬಿಟ್ಟು ಹೋಗಿರಬಹುದು. ಆದ್ದರಿಂದಾಗಿ ಅದರಲ್ಲಿ ಗ್ರೋತನ್ನು ತಂದಾಗ ಈ ಒಂದು ಫ್ಯಾಮಿಲಿ, ಈ ಒಂದು ಪಾರ್ಟ್ನರ್ ವಾಪಸ್ ಬರ್ತಾರೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಅದರ ಜೊತೆಗೆ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ಕೆಲವು ಪಾರ್ಟ್ನರ್ಗಳು ಏನು ಅಂತ ಹೇಳಿದರೆ ಅತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಇರುವಂಥವರು, ಡಾಮಿನೇಟಿಂಗ್ ಮಾಡುವಂಥವ್ರು ಇರ್ಬೋದು. ಬಹುಶಃ ಆ ಒಂದು ನೇಚರನ್ನು ಕಮ್ಮಿ ಮಾಡಿಕೊಂಡಾಗ ಇಬ್ಬರ ನಡುವೆ ಒಂದು ನಿಜವಾದಂತಹ ಮಾತುಕತೆ, ಮೆಚ್ಯೂರ್ಡ್ ಆದಂತಹ ಬಿಹೇವಿಯರಿಂದ ಬಹುಶಃ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆ, ಇನ್ನು 3 ತಿಂಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನಾಗುವಂತಹ ಚಾನ್ಸಸ್ ಇದೆ? ಇನ್ನು 3 ತಿಂಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನಾಗಬಹುದು? ಜಸ್ಟಿಸ್. ಖಂಡಿತವಾಗಿಯೂ ದೇವರು ಯಾವ ವಿಚಾರಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡಬೇಕೋ ಅದು ಯೂನಿವರ್ಸ್ ಖಂಡಿತವಾಗಿಯೂ ಕೊಡುತ್ತೆ. ಓಕೆನಾ? ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂತಹದ್ದು ಇನ್ನು 3 ತಿಂಗಳಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗಬಹುದು. ಓಕೆ, ದ ಟವರ್ ಕಾರ್ಡ್ ಬಂದಿದೆ. ಕೆಲವರಿಗೆ ಕಂಪ್ಲೀಟ್ಲಿ ಇದು ಡೆಸ್ಟ್ರಾಯ್ ಆಗುವಂತಹ ಚಾನ್ಸಸ್ ಇದೆ. ಸಾರಿ ಟು ಸೇ ದಿಸ್, ಬಟ್ ಇದು ಡೆಸ್ಟ್ರಾಯ್ ಆದರೂ ಕೂಡ ಮತ್ತೆ ನಿಮಗೆ ಅದು ಒಳ್ಳೆಯದಾಗಿ ಪರಿವರ್ತನೆ ಆಗಬಹುದು. ಬೇರೆ ಯಾರಾದ ಹೊಸ ಒಂದು ಸಂಬಂಧ, ವ್ಯಕ್ತಿ ಸಿಕ್ಕಬಹುದು ಅನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ. ನೆಕ್ಸ್ಟ್ 2 ಆಫ್ ಕಪ್ಸ್. ಇನ್ನೂ ಕೆಲವರ ಜೀವನಕ್ಕೆ ಆ ಪ್ರೀತಿ ಪುನಃ ವಾಪಸ್ ಬರುತ್ತೆ. ಇನ್ನು 3 ತಿಂಗಳಲ್ಲಿ ಆ ಪ್ರೀತಿ ವಾಪಸ್ ಬರುತ್ತೆ. ಡಿವೈನ್ನ ಒಂದು ಬ್ಲೆಸ್ಸಿಂಗ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಎಮೋಷನಲಿ ಹೀಲಿಂಗ್ ಆಗುತ್ತೆ. ಅಲ್ಲಿ ಆ ಪ್ರೀತಿ ಇನ್ನು 3 ತಿಂಗಳಲ್ಲಿ ವಾಪಸ್ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ನೋಡೋಣ. ಸಾರಿ ಯೂನಿವರ್ಸ್. ನೆಕ್ಸ್ಟ್ 4 ಆಫ್ ಕಪ್ಸ್. ಎಸ್, ಇನ್ನೂ ಕೆಲವರಿಗೆ ಏನು ಗೊತ್ತಾ, ಈ ರಿಲೇಷನ್ಶಿಪ್ ಫುಲ್ ಕಂಪ್ಲೀಟ್ಲಿ ಹೋಗಿ ಹೊಸದಾದಂಥ ಆಫರ್, ದೇವರು ನಿಮಗೆ ಹೊಸದಾದಂತಹ ಸಂಬಂಧವನ್ನು ಪುನಃ ಕೊಡ್ತಾನೆ. ಇದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕಡೆ ತೋರಿಸೋದ್ರಿಂದ ಬಹುಶಃ ನಿಮ್ಮ ಜೀವನದಲ್ಲಿ ಮತ್ತೊಬ್ಬ ಪಾರ್ಟ್ನರ್ನ ಒಂದು ಎಂಟ್ರಿ ಆಗುತ್ತೆ. ಒಳ್ಳೆಯ ಜೀವನವನ್ನು ಆ ಪರಮಾತ್ಮ ಕರುಣಿಸ್ತಾನೆ ಅನ್ನುವಂತಹ ರೀತಿಯಲ್ಲಿ ಇದು ನಿಮಗೆ ಹೇಳ್ತಾ ಇದೆ. ಓಕೆನಾ? ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ಚೆಕ್ ರೀಡಿಂಗ್. ಓಕೆನಾ? ಎಸ್, ಬನ್ನಿ ನೆಕ್ಸ್ಟ್ ಪೈಲವರ ರೀಡಿಂಗ್ ಹೇಗಿದೆ ಅಂತ ನೋಡೋಣ. ಯಾರು ಈ ಈ ಪೈಲನ್ನು ಸೆಲೆಕ್ಟ್ ಮಾಡಿದಿರೋ ಅವರ ರೀಡಿಂಗ್ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರಸ್ತುತ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ರೀತಿ ಇದ್ದಾರೆ, ಪ್ರಸ್ತುತ ಸಂದರ್ಭದಲ್ಲಿ ಪಾರ್ಟ್ನರ್ನ ಎನರ್ಜಿ ಏನು? ಓಕೆ, ಸಾರಿ. ಓಕೆ, ಎಸ್. ನೋಡಿ, ಪ್ರಸ್ತುತ ಸಂದರ್ಭ ಈ ಪ್ರೀತಿಯಲ್ಲಿ ಹೇಗಿದೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮುಂದೆ, ನಿಮ್ಮ ಪಾರ್ಟ್ನರ್ನ ಮುಂದೆ ಬೇರೆ ಒಂದು ರಿಲೇಷನ್ಶಿಪ್ನ ಆಫರ್ ಇದೆ. ಬಟ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಮನೆಯವರ ಫೋರ್ಸ್ ಇದೆ ಅಥವಾ ಆ ವ್ಯಕ್ತಿ ಕಂಪ್ಲೀಟಾಗಿ ನಿಮ್ಮನ್ನು ಏನು ಬಿಟ್ಟಿಲ್ಲ. ಬಟ್ ಅವರ ಮನಸ್ಸಿನಲ್ಲಿ ನೀವು ಓಡ್ತಾ ಇದ್ದೀರಾ, ನಿಮ್ಮ ಬಗೆಯ ಆಲೋಚನೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹ್ಯಾರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಈ ಪ್ರೀತಿಯಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅದೆಲ್ಲವೂ ಕೂಡ ಅವರಿಗೂ ಕೂಡ ಗೊತ್ತು. ಏನು ಮೆಚ್ಯೂರ್ಡ್ ಇರುವಂತಹ ಪರ್ಸನ್, ಏನು ಇಮ್ಮೆಚ್ಯೂರ್ಡ್ ಇರುವಂತಹ ಪರ್ಸನ್ ಅಲ್ಲ ಅನಿಸುತ್ತೆ ಇವರು.
ಬಹುಶಃ ನಿಮ್ಮ ಬಗ್ಗೆ ಅವರಿಗೆ ಕಂಪ್ಲೀಟಾಗಿ ಗೊತ್ತು, ಡಿವೈನ್ಗೆ ಸರೆಂಡರ್ ಆಗಿರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು ವೆಯ್ಟಿಂಗನ್ನು ತೋರಿಸ್ತಾ ಇದೆ, ಸಮಯವನ್ನು ಕಾಯ್ತಾ ಇದ್ದಾರೆ ಆ ಪಾರ್ಟ್ನರ್ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಇದು ನೆಗೆಟಿವ್ ಆಗುತ್ತಾ ಪಾಸಿಟಿವ್ ಆಗುತ್ತಾ ಅನ್ನುವಾಗ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕನ್ಫ್ಯೂಷನ್ ಇರ್ಬೋದು, ಟೈಮಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಆ ಹಿಂದೆ ಆಡಿದಂತಹ ಮಾತುಗಳು, ಆ ಸಂದರ್ಭಗಳು, ಅದನ್ನೆಲ್ಲ ನೆನೆಸ್ಕೊಂಡಾಗ ಅವರಿಗೆ ಒಳಗಿಂದನೇ ಭಯ ಇದೆ ಅನ್ನುವಂತಹದ್ದನ್ನು ಕೂಡ ವಾಪಸ್ ಈ ಸಂದರ್ಭಕ್ಕೆ ನೆನೆಸ್ಕೊಂಡಾಗ ನಿಮ್ಮ ಹತ್ರ ಮಾತಾಡುವುದಕ್ಕೆ ಭಯ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಹಾಗಾದರೆ ಅವರ ಮನಸ್ಥಿತಿ ಈಗ ಹೇಗಿದೆ? ಇದು ಅವರ ಸಂದರ್ಭ ಆದರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳಿ ನೋಡೋಣ. ಸಾರಿ, ಈಗ ಅವರ ಮನಸ್ಥಿತಿ ಯಾವ ರೀತಿ ಇದೆ? ಒಂದು ನಿಮಿಷ. ಪ್ರಸ್ತುತ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನಸ್ಥಿತಿ ಯಾವ ರೀತಿ ಇದೆ? ಪೇಜ್ ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್, 4 ಆಫ್ ಕಪ್ಸ್, 2 ಆಫ್ ಸೋರ್ಸ್. ನೋಡಿ, ಅವರ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಕಾರ್ಡ್ಗಳನ್ನು ತೆಗೆದಾಗ ಅವರ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ ನಿಮ್ಮನ್ನು ಮೀಟ್ ಮಾಡಬೇಕು, ಮಾತಾಡಬೇಕು ಅನ್ನುವಂತಹದ್ದು ಅವರ ಮನಸ್ಸಲ್ಲಿ ಓಡ್ತಾ ಇದೆ ಪ್ರಸ್ತುತವಾಗಿ. ಇನ್ನು ಕೆಲವರಿಗೆ ಏನು ಗೊತ್ತಾ, ದುಡ್ಡಿನ ಬಗ್ಗೆ ಕಂಪ್ಲೀಟ್ಲಿ ಫೋಕಸ್ ಆಗಿದ್ದಾರೆ. ಅವರ ಗ್ರೋತ್ ಬಗ್ಗೆ, ಅವರ ಬೆಳವಣಿಗೆಯ ಬಗ್ಗೆ, ಅವ್ರ ಬಗ್ಗೆ ಅವರು ಆಲೋಚನೆ ಮಾಡೋದ್ರ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಅವರಿಗೆ ಅವರ ಫ್ಯಾಮಿಲಿ ಬಹಳ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕಂಪ್ಲೀಟ್ಲಿ ಈ ಒಂದು ಇಶ್ಯೂಯಿಂದ ಟ್ರಾಮಾ ಥರ ಆಗಿದೆ. ಅವರು ಅದನ್ನು ಮರೆತು ಮೂವ್ ಆನ್ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಇದ್ದಾರೆ. ಅದರ ಜೊತೆಗೆ ಅವರಿಗೂ ಅನ್ನಿಸ್ತಾ ಇದೆ ಒಂದು ಅವಲಂಬನೆ ಬೇಕು, ಯಾರಾದರೂ ನಮಗೊಂದು ಸಪೋರ್ಟ್ ಬೇಕು, ಎಮೋಷನಲಿ ನನ್ನ ಫೀಲಿಂಗನ್ನು ಅರ್ಥ ಮಾಡ್ಕೊಳ್ಳೋರು ಬೇಕು ಅನ್ನುವಂತಹದ್ದು ಕಾಣಿಸ್ತಾ ಇದೆ. ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನಾಗಿದೆ ಅಂದರೆ ಟೋಟಲ್ ಕನ್ಫ್ಯೂಷನ್ ಆಗಿದೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ತುಂಬ ನಿದ್ರೆಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಕೆಲವರಿಗೆ ಮರಿಲಿಕ್ಕೂ ಆಗ್ತಾಯಿಲ್ಲ, ನಿಮ್ಮನ್ನು ನಿಮ್ಮ ಜೊತೆ ಬರಲಿಕ್ಕೂ ಕೂಡ ಆಗ್ತಾಯಿಲ್ಲ. ಆ ಒಂದು ಸಿಚುವೇಶನ್, ಈಗಿರುವಂಥ ಸಿಚುವೇಶನ್ಗೆ ಅವರು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಕೆಲವರು ಭ್ರಮೆಯಲ್ಲಿಯೇ ಇದ್ದಾರೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಕೆಲವು ಹಣಕಾಸಿನ ತೊಂದರೆಗಳು, ಸಾಲಗಳು ಬಹುಶಃ ಈ ಪ್ರೀತಿಯಲ್ಲಿ ಟೋಟಲಾಗಿ ಹಿಟ್ ಕೊಟ್ಟಿದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾರೋ ಇಲ್ವೋ? ಯೂನಿವರ್ಸ್ ಇವರ ಪಾರ್ಟ್ನರನ್ನು ಇವರು ನೆನಪಿಸ್ಕೊಳ್ತಾರೋ ಇಲ್ವೋ? ಕರೆಕ್ಟಾಗಿ ಹೇಳಿ, ಇವರ ಪಾರ್ಟ್ನರ್ನ ಇವರು ನೆನಪಿಸ್ಕೊಳ್ತಾರೋ ಇಲ್ವೋ? ದ ಎಂಪರರ್ ಕಾರ್ಡ್. ಎಸ್, ನೆನಪಿಸ್ಕೊಳ್ತಾರೋ ಇಲ್ವೋ? ಕಿಂಗ್ ಆಫ್ ಕಪ್ಸ್, 2 ಆಫ್ ಕಪ್ಸ್. ಓಕೆ, ತುಂಬಾ ಕಾರ್ಡ್ ಬಿದ್ದಿದೆ, ನೋಡೋಣ. ಬಹುಶಃ ಈ ಎನರ್ಜಿ ತುಂಬ ಹೆವಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ, ಎಸ್, ಈ ವ್ಯಕ್ತಿಗೆ ಕಂಪ್ಲೀಟಾಗಿ ನಿಮ್ಮ ನೆನಪಿದೆ, ಕಂಪ್ಲೀಟಾಗಿ ನೆನಪಿಸ್ಕೊಳ್ತಾ ಇದ್ದಾರೆ. ಓಕೆನಾ? ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ. ಕಿಂಗ್ ಆಫ್ ಕಪ್ಸ್ ಬಂದು ಒಂದು ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನ್, ಇವರು ಡಾಮಿನೇಟ್ ಮಾಡುವಂಥ ವ್ಯಕ್ತಿತ್ವದವರು. ಅಷ್ಟು ಸುಲಭವಾಗಿ ಎಲ್ಲವನ್ನು ಒಪ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ ಇವರು. ಓಕೆನಾ? ಜೆನ್ವಿನ್ ಅಂತ ಕೇಳಿದರೆ ಜೆನ್ವಿನ್ನೇ, ಇಲ್ಲ ಅಂತ ಹೇಳಲ್ಲ. ಅಂತಹ ಒಂದು ಪರ್ಸ್ನಾಲಿಟಿಯಲ್ಲಿ ಲೋಪದೋಷಗಳೇನು ಕಾಣಿಸ್ತಾ ಇಲ್ಲ. ಬಟ್ ತುಂಬಾ ಈಗೋಯಿಸ್ಟಿಕ್, ಡಾಮಿನೇಟ್ ಮಾಡುವಂತಹ ವ್ಯಕ್ತಿತ್ವದವರು. ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಫ್ರೆಂಡ್ಸು, ಅವರ ಕೊಲೀಗ್ಸ್ ಇರ್ಬೋದು, ಅಥವಾ ಅವರ ಯಾರೋ ಪ್ರೀತಿ ಪಾತ್ರರು ಇದ್ದಾರಲ್ಲ, ಅವ್ರ ಹತ್ರ ಅದನ್ನೆಲ್ಲ ಕೆಲವೇ ಮಾತಾಡ್ಕೊಳ್ತಾರೆ, ಮನಸ್ಸು ಬಿಚ್ಚಿ ಹೇಳ್ಕೊಳ್ತಾರೆ, ಆ ಕ್ಷಣವನ್ನೆಲ್ಲ ನೆನಪು ಮಾಡ್ಕೊಳ್ತಾರೆ ಒಬ್ಬರೇ ಇದ್ದಾಗ ಅನ್ನುವಂಥದ್ದು ಕಾಣಿಸ್ತಾ ಇದೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಎಸ್, ಅವರಿಗೆ ನಿಮ್ಮ ಆ ಪ್ರೀತಿ ಕಳೆದ ಕ್ಷಣಗಳು, ನಿಮ್ಮ ವಾತಾವರಣದಲ್ಲಿ ಮದುವೆ ಆಗಿದ್ದರೆ ಆ ಮನೆಯ ವಾತಾವರಣ ಇದ್ದ ಕ್ಷಣಗಳು ಎಲ್ಲವೂ ಕೂಡ ನೆನಪಾಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನಿಮ್ಮ ಪ್ರೀತಿಯನ್ನು ಬಗ್ಗೆ ಆಲೋಚನೆ ಮಾಡಿ ಅಲೋನ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಬಹುಶಃ ಜೀವನದಲ್ಲಿ ಒಂಟಿಯಾದ್ನೇನೋ ಅನ್ನುವಂತಹ ಗಿಲ್ಟ್ ಫೀಲ್ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಹಠ ಸ್ವಭಾವದವರು, ಅವರಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಯೂನಿವರ್ಸ್ ಕೊಟ್ಟರೂ ಅವರು ತಗೊಳ್ಳಿಕ್ಕೆ ತಯಾರಿಲ್ಲ, ಹಠದ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ.
ಬೇಕಾದರೆ ನೀವೇ ಬರಲಿ, ನೀವೇ ಸಾರಿ ಕೇಳಲಿ, ನಿಮ್ಮಿಂದನೇ ಆ ಎನರ್ಜಿ ಬರಲಿ ಅನ್ನುವಂತಹ ರೀತಿಯಲ್ಲಿ ಹಠಮಾರಿಗಳ ಹಾಗೆ ಕೂತ್ಬಿಟ್ಟಿದ್ದಾರೆ. ಅಂದರೆ ಕಂಪ್ಲೀಟಾಗಿ ಈಗೋಯಿಸ್ಟಿಕ್ ಪರ್ಸನ್ ಆಗಿರಬಹುದು ಬಹುಶಃ. ಇಲ್ಲಿ ಕಿಂಗ್ ಆಫ್ ಸೋರ್ಡ್ಸ್ ಬಂದಿರೋದು ಕಪ್ಸ್ ಮತ್ತು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಹಠದ ಸ್ವಭಾವದವರು ಅನಿಸುತ್ತೆ. ಅವರು ನಿಮ್ಮನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ, ಬಟ್ ಹಠದಲ್ಲಿ ಬಿದ್ದಿದ್ದಾರೆ. ಅವರಿಗೆ ಹಠ ಇದೆ, ಈ ಪ್ರೀತಿ ವಿಚಾರದಲ್ಲಿ ನನ್ನದೇನು ತಪ್ಪಿಲ್ಲ, ಆ ವ್ಯಕ್ತಿನೇ ವಾಪಸ್ ಬರಲಿ, ಅವರಿಂದನೇ ಇದೆಲ್ಲ ಸರಿಯಾಗಲಿ ಅನ್ನುವಂತಹದ್ದಿದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಈ ವ್ಯಕ್ತಿಗೆ ಈ ಆಪ್ಷನ್ಸ್ ಬೇಡ, ಬೇರೆ ಇನ್ನೇನೋ ಬೇಕು ಅನ್ನುವಂತಹ ರೀತಿಯಲ್ಲಿ ಅವರ ಮನಸ್ಸು ಓಡ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಹಾಗಾದರೆ ಈ ಪ್ರೀತಿಯಲ್ಲಿರುವಂತಹ ಅಡ್ಡಿ ಆತಂಕಗಳು ಏನಾದರೂ ಇದೆಯಾ? ಯಾಕೆ ಈ ಪ್ರೀತಿ ಈ ರೀತಿ ಕಟ್ಟಾಗಿ ಹೋಯಿತು ಅನ್ನುವಂತಹದ್ದು, ಈ ಪ್ರೀತಿಯ ಅಡ್ಡಿ ಆತಂಕಗಳೇನು? ಆ್ಯಕ್ಚುಲಿ ಈ ಪ್ರೀತಿಯಲ್ಲಿರುವ ಅಡ್ಡಿ ಆತಂಕಗಳೇನು? ದ ಸನ್ ಕಾರ್ಡ್, 3 ಆಫ್ ವಾಂಡ್ಸ್. ನೋಡಿ, ಅಡ್ಡಿ ಆತಂಕಗಳನ್ನು ಕೇಳಿದಾಗ ಕೆಲವು ಸೋಷಿಯಲ್ ಹಿಟ್ಗಳು, ಅಂದರೆ ಕಾಸ್ಟ್ ಸಿಸ್ಟಮ್ಸ್ ಇರ್ಬೋದು, ಅಥವಾ ಕೆಲವರ ಗಾಸಿಪ್ಪು, ಕೆಲವರ ವ್ಯಕ್ತಿಯ ಒಂದು ಎಂಟ್ರಿಗಳು, ಇದರಿಂದ ಏನಾಗಿದೆ ಅಂದರೆ ಈ ರಿಲೇಷನ್ಶಿಪ್ ಕಂಪ್ಲೀಟಾಗಿ ಕಟ್ಟಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಇದು ಜೆನ್ವಿನ್ ಆದಂತಹ ಒಂದು ಪ್ರೀತಿ ಅಲ್ಲ. ಆ ವ್ಯಕ್ತಿಗೆ ಏನು ಅಂತ ಹೇಳಿದರೆ ಬೇರೆ ಆಪ್ಷನ್ಸ್ಗಳು, ಬೇರೆ ಆಲೋಚನೆಗಳು ಇದ್ದು ನಿಮ್ಮ ಹತ್ರ ನೈಜವಾಗಿ ಆ ಪ್ರೀತಿಯಲ್ಲಿ ಇರಲಿಲ್ಲ ಅನ್ನುವಂತಹದ್ದು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಕೆಲವು ವ್ಯಕ್ತಿಗಳ ಒಂದು ಕೈವಾಡಗಳು ಕೂಡ ನೇರವಾಗಿ ಕಾಣ್ತಾ ಇದೆ. ಬಹುಶಃ ಅದು ಕೂಡ ಕಾರಣ ಅನ್ನುವಂಥದ್ದನ್ನು ಹೇಳ್ತಾರೆ. ಕಂಪ್ಲೀಟ್ಲಿ ಇದನ್ನು ನೋಡಿದಾಗ, ಮೇಲ್ನೋಟಕ್ಕೆ ಎಲ್ಲ ಕಡೆ ನೋಡಿದಾಗ ಈಗೋ ಇಶ್ಯೂ ಮೇಯ್ನಾಗಿ ಕಾಣಿಸ್ತಾ ಉಂಟು. ಈ ಜಗಳ, ಈ ಪ್ರೀತಿ ಹೊರಗೆ ಬರಲಿಕ್ಕೆ ಕಾರಣ ಏನು ಅಂದರೆ ಯಾವುದೋ ಒಂದು ಈಗೋಯಿಸ್ಟಿಕ್ ಸಿಚುವೇಶನ್ ಈ ವ್ಯಕ್ತಿಯ ಒಂದು ಅಡ್ಡಿ ಆತಂಕದಲ್ಲಿ ನೇರವಾಗಿ ಕಾಣಿಸ್ತಾ ಉಂಟು. ಓಕೆನಾ? ಮತ್ತು ಕೆಲವರಿಗೆ ಕಂಪ್ಲೀಟ್ಲಿ ಹರ್ಟ್ ಆಗಿರೋದ್ರಿಂದ, ನೋವಾಗಿರೋದ್ರಿಂದ ಆ ವಿಚಾರದಿಂದ ಅವರು ಹೊರಗೆ ಬರ್ತಾ ಇಲ್ಲ, ಒಂದು ರೀತಿಯ ಟ್ರಾಮಕ್ಕೊಳಗಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆನಾ? ಎಸ್, ಇದು ಅಡ್ಡಿ ಆತಂಕ. ಹಾಗಾದರೆ ಅವರಿಗೆ ಮರಳಿ ಬರಲು ಯಾವುದಾದ್ರೂ ಒಂದು ಸಹಾಯ ಮಾಡುವ ಶಕ್ತಿ ಸಿಗ್ಬೋದಾ? ಈ ಪ್ರೀತಿಯಲ್ಲಿ ಮರಳಿ ಬರಲಿಕ್ಕೆ ವಾಪಸ್ ಯಾವ ರೀತಿಯ ಶಕ್ತಿ ಸಹಾಯ ಮಾಡುತ್ತೆ? ಎಸ್, ಕೆಲವರಿಗೆ ಇದು ಲೀಗಲ್ ಕೇಸ್ ಆಗಿದೆ, ಕೋರ್ಟಲ್ಲಿರ್ಬೋದು, ಅಥವಾ ಕೆಲವರಿಗೆ ರಾಜಿ ಸಂಧಾನಗಳಾಗಿರಬಹುದು. ಇದು ಏನಾಗುತ್ತೆ ಅಂತ ಹೇಳಿದರೆ ಮುಂದೆ ರಾಜಿ ಸಂಧಾನದ ಮೂಲಕ ಬಹುಶಃ ಈ ಒಂದು ರಿಲೇಷನ್ಶಿಪ್ ಸರಿಯಾಗುವಂತಹ ಸಾಧ್ಯತೆ ಕೆಲವರಿಗೆ ಇದೆ. ಮತ್ತು ಕೆಲವರಿಗೆ ಯಾವಾಗ ಬ್ಯಾಡ್ ಹ್ಯಾಬಿಟ್ಸ್ಗಳು, ಅಂದರೆ ಈ ವ್ಯಕ್ತಿಗೆ ಡ್ರಿಂಕ್ಸ್, ಸ್ಮೋಕಿಂಗ್ ಇರ್ಬೋದು, ಅಥವಾ ಬೇರೆ ರೀತಿಯ ಚಟಗಳಿರ್ಬೋದು, ಈಗೋಯಿಸ್ಟಿಕ್ಕೂ ಆಗಿರಬಹುದು, ಕೆಲವು ಅವರಲ್ಲಿರುವಂತಹ ಕೆಟ್ಟ ಗುಣಗಳನ್ನು, ಅವರಲ್ಲಿರುವಂತಹ ಕೆಲವು ಅಡಿಕ್ಷನ್ಗಳನ್ನು, ಮನಸ್ಥಿತಿಯೇ ಸರಿ ಇಲ್ಲದಿರುವುದು, ಕೆಲವರ ಮಾತುಗಳನ್ನು ಕೇಳಿ ಸಂಬಂಧ ಹಾಳಾಗಿರ್ಬೋದು, ಬಹುಶಃ ಆ ಒಂದು ಇದರಿಂದ ಹೊರಗಡೆ ಬಂದರೆ ಈ ರಿಲೇಷನ್ಶಿಪ್ ಖಂಡಿತವಾಗಿಯೂ ಮರಳಿ ವಾಪಸ್ ಬರಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇವರಿಗೆ ಸಹಾಯ ಮಾಡುವಂತಹ ಪರ್ಟಿಕ್ಯುಲರ್ ಎನರ್ಜಿಯನ್ನು ತೋರಿಸಿ ನೋಡ ಯಾವ ರೀತಿಯಾಗಿ ಸಿಗ್ಬೋದು. 5 ಆಫ್ ಸೋರ್ಡ್ಸ್ ಎಗೇನ್ ಅದನ್ನೇ ಹೇಳ್ತಾ ಇದೆ. ಕೆಲವರಿಗೆ ಜಗಳ ಮಾಡುವಂಥ ಆರ್ಗ್ಯುಮೆಂಟ್ ಮಾಡೋದು, ಅತಿಯಾದಂತಹ ಜಗಳ, ಅತಿಯಾದಂತಹ ಒಂದು ಏನು ಅಂತ ಹೇಳಿದ್ರೆ ಡಾಮಿನೇಟಿಂಗ್ ಮಾಡುವ, ನಾನು ಹೇಳಿದ್ದೇ ಸರಿ, ಈ ರೀತಿಯ ವ್ಯಕ್ತಿತ್ವವನ್ನು ಬಿಟ್ಟಾಗ ಅದು ಏನಾಗುತ್ತೆ ಅಂದರೆ ಈ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಹಾಗಾದರೆ 3 ತಿಂಗಳಲ್ಲಿ ಏನಾಗ್ಬೋದು ಈ ರಿಲೇಷನ್ಶಿಪ್ಪಲ್ಲಿ? ಇನ್ನು 3 ತಿಂಗಳಲ್ಲಿ ಈ ರಿಲೇಷನ್ಶಿಪ್ಪಿಗೆ ನೀವು ಯಾವ ರೀತಿಯ ಕಾರ್ಡನ್ನು ಕೊಡ್ತೀರಾ? ಓಕೆ, ಎಸ್, ಇನ್ನು 3 ತಿಂಗಳಲ್ಲಿ ಏನಾಗಬಹುದು ಅಂತ ಕೇಳಿದಾಗ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಖಂಡಿತವಾಗಿಯೂ ಆ ವ್ಯಕ್ತಿಯಿಂದನೇ ಮಾತುಕತೆ ಬರುತ್ತೆ, ಒಂದು ನಿರ್ಧಾರಗಳು ಖಂಡಿತವಾಗಿಯೂ ಬರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಆ ಭಯಗಳನ್ನು ಮೀರಬೇಕಾಗುತ್ತೆ, ಆ ವ್ಯಕ್ತಿಯ ಮಾತುಕತೆಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ. ಫುಲ್ ಕಾರ್ಡ್ ಬಂದಿರೋದ್ರಿಂದ ಮತ್ತು 5 ಆಫ್ ವಾಂಡ್ಸ್ ಎರಡೂ ಕೂಡ ಬಂದಿರೋದ್ರಿಂದ ತುಂಬಾ ಅಷ್ಟು ಸುಲಭವಾದಂತಹ ಹಾದಿಯಲ್ಲ ಇದು. ಸ್ವಲ್ಪ ಕ್ಲ್ಯಾಶಸ್ ಕೂಡ ಆಗ್ಬೋದು, ಜಗಳ ಕೂಡ ಆಗಬಹುದು, ಆದರೆ ಒಂದು ನಿರ್ಧಾರಕ್ಕೆ ಬರುವಂತಹ ಚಾನ್ಸಸ್ ಎದ್ದು ಕಾಣಿಸ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೂಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಫರ್ ಕಾರ್ಡನ್ನು ಕೊಡಿ ನೋಡ. ಮೇಜರ್ ಆರ್ಕೇನ ಅದರಿಂದಾಗಿ 3 ಆಫ್ ಸೋರ್ಡ್ಸ್. ಎಸ್,
ಇನ್ನೂ ಕೆಲವರಿಗೆ ಏನಾಗ್ಬೋದು ಗೊತ್ತಾ, ಈ ರಿಲೇಷನ್ಶಿಪ್ ಕಂಪ್ಲೀಟ್ಲಿ ಕಟ್ಟಾಗಿ ಹೊರಗಡೆ ಹೋಗುವಂಥ ಚಾನ್ಸಸ್ ಇದೆ. ಸಾರಿ ಟು ಸೇ ದಿಸ್. ಈ ಜಗಳದಿಂದ 3 ತಿಂಗಳಲ್ಲಿ ಇದು ವಾಪಸ್ ಹೋಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹೊಸದಾದಂತಹ ರಿಲೇಷನ್ಶಿಪ್ ಮತ್ತೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸ್ ಏನಾದರೂ ಗೈಡ್ಲೈನ್ಸ್ ಕೊಡುತ್ತಾ? ದ ಮೂನ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್. ಎಸ್, ಏನು ಹೇಳ್ತಾ ಇದೆ ಯೂನಿವರ್ಸ್ ಅಂತ ಹೇಳಿದರೆ, ಮೂನ್ ಕಾರ್ಡನ್ನು ಹೇಳ್ತಾ ಇದೆ. ಫಸ್ಟ್ ಕಂಪ್ಲೀಟಾಗಿ ಹೀಲಾಗಿ, ಯಾರಿಂದ ಯಾವುದರಿಂದ ಆಘಾತ ಆಗಿದೆಯೋ, ಈ ಪ್ರೀತಿ ಬಿಟ್ಟು ಹೋಗಿದೆಯೋ ಅದರಿಂದ ಹೀಲಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಅವರನ್ನು ಹೀಲ್ ಆಗಲಿಕ್ಕೆ ಬಿಡಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹುಶಃ ಮುಂದೆ ಖಂಡಿತವಾಗಿ ಒಂದು ಉತ್ತಮವಾದಂತಹ ಮಾರ್ಗವನ್ನು ಸೂಚಿಸ್ತಾ ಇದೆ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ವ್ಯತ್ಯಾಸಗಳನ್ನು ತಿಳ್ಕೊಳ್ಳಿ, ಯಾವುದು ಹಿಟ್ಟು ಹೊಡಿತಾ ಇದೆ ಅಂತ ತಿಳ್ಕೊಳ್ಳಿ, ಡಿವೈನಿಗೆ ಸರೆಂಡರ್ ಆಗಿ. ಫೈನಾನ್ಷಿಯಲ್ ಇಶ್ಯೂಸ್ಗಳು ಇರೋದ್ರಿಂದ ಅದನ್ನು ಕಂಪ್ಲೀಟ್ ಕೆಲವರು ಮಾಡ್ಕೊಳ್ಬೇಕಾಗಿದೆ. ಥರ್ಡ್ ಪರ್ಸನ್ ಎಂಟ್ರಿ ಇರೋದ್ರಿಂದ ಅದರಿಂದ ಹೊರಗಡೆ ಬರಬೇಕಾಗಿದೆ. ಅದೆಲ್ಲವೂ ಬಂದಾಗ ಖಂಡಿತವಾಗಿಯೂ ಈ ರಿಲೇಷನ್ಶಿಪ್ ಉಳಿಯುತ್ತೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರೆಲ್ಲ ಥಮ್ಸ್ ಅಪ್ ಕೊಡ್ಬೋದು, ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಎಸ್, ಓಕೆನಾ? ಮತ್ತೆ ಸಿಗ್ತೇನೆ ಮತ್ತೊಂದು ರೀಡಿಂಗಲ್ಲಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.